ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಆನಿಯನ್ ಪಿಕ್ಕಲ್ ಮಾಡುವ. ಈ ಪಿಕ್ಕಲ್ ತುಂಬ ಬಾಳಿಕೆ ಬರ್ತದೆ. ಒಂದು 6 ತಿಂಗಳವರೆಗೆ ಕೂಡ ನೀವು ಇಟ್ಕೊಳ್ಬಹುದು. ಮಾಡುವಾಗ ಮತ್ತೆ ಜಾಗ್ರತೆಯಲ್ಲಿ ಮಾಡಬೇಕು, ನೀರೆಲ್ಲ ತಾಗಿಸಬಾರ್ದು. ಇದಕ್ಕೆ ಯಾವಾಗಾದ್ರೂ ನಿಮ್ಗೆ ಅಡಿಗೆ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೆ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಈ ಆನಿಯನ್ ಪಿಕ್ಕಲ್ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ತುಂಬ ಚೆನ್ನಾಗಿರ್ತದೆ. ಮತ್ತೆ ದೋಸೆ ಜೊತೆಗೆ ಕೂಡ ಇದನ್ನು ತಿನ್ಬಹುದು. ನಾನಿದನ್ನು ಮಾಡಲಿಕ್ಕೆ ಅರ್ಧ kg ಅಷ್ಟು ಆನಿಯನ್ ತಗೊಂಡಿದ್ದೇನೆ ಮತ್ತು ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನಿಲ್ಲಿ ಒಂದು 60 ಗ್ರಾಮ್ನಷ್ಟು ಡ್ರೈ ಹುಣಸೆ ಹಣ್ಣನ್ನು ತಗೊಂಡು ಅದರ ನಾರು ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಅದಕ್ಕೆ ನಾನು ಸ್ವಲ್ಪ ಕೆಂಪು ಮೆಣಸು ಹಾಕಿದ್ದೇನೆ. ಇಲ್ಲಿ 18 ಹಾಕಿದ್ದೇನೆ. ನಾನು ಖಾರಕ್ಕನುಗುಣವಾಗಿ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. ಬೇಕಾದರೆ ಬ್ಯಾಡಗಿ ಮತ್ತು ಗುಂಟೂರು ಮಿಕ್ಸ್ ಮಾಡಿಕೊಂಡು ಹಾಕ್ಬೋದು, ಆಗ ಒಳ್ಳೆ ಕಲರ್ ಬರ್ತದೆ. ಇದನ್ನು ನಾವು ನಿಧಾನವಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಕಪ್ಪಾದರೂ ಟೇಸ್ಟ್ ಫುಲ್ ಚೇಂಜ್ ಆಗ್ತದೆ. ಅದೇ ಫ್ರೈಯಿಂಗ್ ಪ್ಯಾನ್ಗೆ ಈಗ ಅರ್ಧ ಚಮಚದಷ್ಟು ಮೆಂತ್ಯ ಸೇರಿಸಬೇಕು ಮತ್ತು 1 ಚಮಚದಷ್ಟು ಸಾಸಿವೆ ಸೇರಿಸಿ ಸಾಸಿವೆ ಸಿಡಿದು ಹೋಗುವವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇನ್ನೊಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೊಂದು 2 ಚಮಚದಷ್ಟು ಎಣ್ಣೆ ಸೇರಿಸಿ ನಾವು ಕಟ್ ಮಾಡಿ ಇಟ್ಕೊಂಡಂಥ ಆನಿಯನನ್ನು ಅದಕ್ಕೆ ಸೇರಿಸಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಆನಿಯನ್ ಚೆನ್ನಾಗಿ ಬೆಂದು ಲೈಟ್ ಗೋಲ್ಡನ್ ಕಲರ್ಗೆ ಟರ್ನ್ ಆಗುವಾಗ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಹುಣಸೆ ಹಣ್ಣನ್ನು ಕೂಡ ಅದಕ್ಕೆ ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ಹಾಗೆ ಫ್ರೈ ಮಾಡಿದ ಮೇಲೆ ಸ್ಟವ್ ಆಫ್ ಮಾಡಿದ್ದನ್ನು ನಾವು ಸೈಡಲ್ಲಿ ತಣ್ಣಗಾಗಲಿಕ್ಕೆ ಇಡುವ. ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಂಥ ಮೆಂತೆ, ಸಾಸಿವೆ ಮತ್ತು ಮೆಣಸೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಪೌಡರ್ ಮಾಡಬೇಕು. ಈಗ ಅದೇ ಮಿಕ್ಸಿ ಜಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 50 ಗ್ರಾಮ್ನಷ್ಟು ತಗೊಂಡಿದ್ದೇನೆ, ಮತ್ತು ಒಂದು 15 ಎಸಳು ಸಿಪ್ಪೆ ತೆಗೆದ ಬೆಳ್ಳುಳ್ಳಿಯನ್ನು ಹಾಕಿ ಅದನ್ನು ಕೂಡ ನಾವು ಗ್ರೈಂಡ್ ಮಾಡಬೇಕು. ಈಗ ಅದೇ ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಆನಿಯನ್ ಮತ್ತು ಹುಣಸೆ ಹಣ್ಣನ್ನು ಕೂಡ ಸೇರಿಸಿ ತರಿಯಾಗಿ ರುಬ್ಬಬೇಕು. ನಾವು ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಅದಕ್ಕೊಂದು 100 ml ಎಣ್ಣೆ ಸೇರಿಸಬೇಕು. ಇಲ್ಲಿ ಎಳ್ಳೆಣ್ಣೆ ಹಾಕಿದರೆ ಅದು ತುಂಬ ಚೆನ್ನಾಗಿರ್ತದೆ. ಮತ್ತು ಅದು ಎಣ್ಣೆ ಬಿಸಿ ಆದಾಗ ಅದಕ್ಕೆ 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಉದ್ದಿನ ಬೇಳೆ, ಒಂದು 5 ಎಸಳು ಬೆಳ್ಳುಳ್ಳಿ ಮತ್ತು ಒಂದು 5 ಕೆಂಪು ಮೆಣಸನ್ನು ಕಟ್ ಮಾಡಿದ್ದು ಮತ್ತೊಂದು 20ರಷ್ಟು ಕರಿಬೇವಿನ ಎಲೆ ಹಾಕಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆಗ್ತಾ ಇರುವಾಗ ನಾವು ಒಂದು 1/4 ಚಮಚದಷ್ಟು ಇಂಗು ಸೇರಿಸಬೇಕು. ಮತ್ತು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಂತಹ ಮಸಾಲವನ್ನು ಇದಕ್ಕೆ ಸೇರಿಸಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು 5 ರಿಂದ 10 ನಿಮಿಷ ಹೀಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದರೆ ಅದರಲ್ಲಿರುವಂತಹ ನೀರಿನ ಪಸೆ ಎಲ್ಲ ಹೋಗಿ ಎಣ್ಣೆ ಮೇಲೆ ತೇಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೀಗೆ ಆಗುವಾಗ ನಾವು ಸ್ಟವ್ ಆಫ್ ಮಾಡಬೇಕು. ಒಂದು ವೇಳೆ ನಿಮಗೆ ಎಣ್ಣೆ ತುಂಬ ಕಮ್ಮಿ ಇದೆ ಅನ್ನಿಸಿದರೆ, ಡ್ರೈ ಅಂತ ಅನ್ನಿಸಿದರೆ ನಾವು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಬೋದು. ಯಾಕಂದರೆ ತುಂಬ ಎಣ್ಣೆ ಹಾಕಿದರೆ ಇದು ತುಂಬ ಕಾಲ ಬಾಳಿಕೆ ಬರ್ತದೆ. ಇದು ತಣ್ಣಗಾದ ಮೇಲೆ ಯಾವುದಾದ್ರೂ ಕಂಟೈನರಲ್ಲಿ ಹಾಕಿ ನಿಮ್ಗೆ ಯಾವಾಗ ಬೇಕೋ ಆಗ ಯೂಸ್ ಮಾಡ್ಕೊಳ್ಬೋದು. ಇದೊಂದು 6 ತಿಂಗಳು ಕೂಡ ಏನಾಗೋದಿಲ್ಲ, ತುಂಬ ಚೆನ್ನಾಗಿರ್ತದೆ. ಇದರ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರ್ತದೆ. ನೀವೊಮ್ಮೆ ಖಂಡಿತ ಟ್ರೈ ಮಾಡಿ.